ನಮಸ್ಕಾರ, NMC ನ್ಯೂಸ್ಗೆ ಸ್ವಾಗತ. ಅಡ್ವಾಣಿ ಅವರನ್ನು ರಾಜಕೀಯದಿಂದಲೇ ದೂರಗೊಳಿಸುವಂತೆ ಮಾಡಿದ ಮೋದಿಯವರು ಮತ್ತೆ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಎಂದು ದೇರಳಕಟ್ಟೆಯಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸಿಎಂ ಇಬ್ರಾಹಿಂ ಅವರು ಅಭಿಪ್ರಾಯಪಟ್ಟರು. 2 ಹಂತದಲ್ಲಿ ಇಲ್ಲಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೇ ಸಾಧನೆ ಮಾಡಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಮಿಥುನ್ ರೈ ಪರ ಮತ ಚಲಾಯಿಸುವ ಮೂಲಕ ಕಟೀಲ್ ಸಾಹೇಬ್ರನ್ನು ಪೀಟೀಲು ಬಾರಿಸಲು ಕಳುಹಿಸಿ ಹಾಗೂ ಮಿಥುನ್ ರೈಯನ್ನು ಪಾರ್ಲಿಮೆಂಟ್ಗೆ ಕಳುಹಿಸಿ ಎಂದು ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಅವರು ಅಭಿಪ್ರಾಯಪಟ್ಟರು. ಅವರು ದೇರಳಕಟ್ಟೆಯಲ್ಲಿ ಮಂಗಳವಾರ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು. ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಿದ್ದು ಅಡ್ವಾಣಿ, ಆದರೆ ಅಡ್ವಾಣಿ ಅವರನ್ನು ರಾಜಕೀಯದಿಂದಲೇ ದೂರಗೊಳಿಸುವಂತೆ ಮಾಡಿದ ಮೋದಿಯವರು ಮತ್ತೆ ಪ್ರಧಾನಿಯಾಗಲು ಸಾಧ್ಯವಿಲ್ಲ. 45 ವರ್ಷದಿಂದ ರಾಜಕೀಯ ಮಾಡಿದ್ದೇನೆ. ಇಷ್ಟು ಸಮಯದಲ್ಲಿ ನಾವು ಯಾರಿಗೂ ಹೆದರಲಿಲ್ಲ. ಇನ್ನು ಮೋದಿಗಲ್ಲ, ಮೋದಿಯ ಅಪ್ಪನಿಗೂ ಹೆದರುವವರು ನಾವಲ್ಲ ಎಂದರು. ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳ ಯಾತ್ರೆ ಹೋದಾಗ ಅಲ್ಲಿ ಬೃಂದಾವನ ನಿರ್ಮಾಣಕ್ಕೆ ಜಾಗ ಕೊಟ್ಟವರು ಅದೋನಿ ನವಾಬ ಸಾಹೇಬರು. ಇದೇ ಮಾತನ್ನು ಉಡುಪಿಯ ಅಷ್ಟಮಠದ ಸ್ವಾಮೀಜಿಗಳು ಒಪ್ಪಿಕೊಂಡಿದ್ದರು. ಶೃಂಗೇರಿಯ ಶಾರದಾ ಪೀಠಕ್ಕೆ ರಕ್ಷಣೆ ನೀಡಿದ್ದು ಟಿಪ್ಪು ಸುಲ್ತಾನ್ ಎಂಬುದನ್ನು RSSನವರು ಪ್ರಭಾಕರ್ ಭಟ್ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಭಾರತದಲ್ಲಿ ಹಿಂದಿನಿಂದಲೂ ಸೌಹಾರ್ದತೆಯ ವಾತಾವರಣ ಇತ್ತು, ಆದರೆ ಈಗ ಜಾತಿ ರಾಜಕೀಯ ಮಾಡುತ್ತಿದ್ದಾರೆ. ಈಶ್ವರಪ್ಪನವರು ಮುಸ್ಲಿಮರಿಗೆ ಸೀಟು ಕೊಡುವುದಿಲ್ಲ ಎಂದರು. ಈಶ್ವರಪ್ಪರ ಸೀಟ್ ಮುಸ್ಲಿಮರಿಗೆ ಬೇಕಾಗಿಲ್ಲ. ಮುಸ್ಲಿಮರಿಗೆ ಬೇಕಾದದ್ದು ಪಾರ್ಲಿಮೆಂಟಿನಲ್ಲಿ ಸ್ಥಾನವಲ್ಲ, 6.5 ಕೋಟಿ ಮುಸ್ಲಿಮರ ಹೃದಯದಲ್ಲಿ ಸ್ಥಾನ ಸಿಕ್ಕರೆ ಸಾಕಾಗುತ್ತದೆ ಎಂದರು. ಸರ್ದಾರ್ ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್, ಪಂಡಿತ್ ನೆಹರು, ಮೋತಿಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಇದು ದೇಶಕ್ಕೆ ಕಾಂಗ್ರೆಸ್ ಕೊಡ್ತು. ಬಿಜೆಪಿ ಏನು ಕೊಡ್ತು? ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ವಿಜಯ ಮಲ್ಯ, ಅದಾನಿ, ಅಂಬಾನಿ, ಚಪಲಾನಿ, ಸುರ್ಸುರ್ಬತ್ತಿ, ಇದೇ ಈ ದೇಶ ಕೊಟ್ಟಿರ್ತಕ್ಕಂಥ. ಇವರೆಲ್ಲ ರಾತ್ರಿ 1 ಲಕ್ಷ ಕೋಟಿ ಹೊಡ್ಕೊಂಡು ಇಂಗ್ಲೆಂಡ್ ನಲ್ಲಿ ಕೂತು ಆರಾಮಾಗಿ ಹೇಳ್ತಾರೆ, ಭಾಯ ಭೈನೋ ಮೈ ಚೌಕಿದಾರು. ಏನ್ ಕಾಯ್ತಾ ಇದೆಯಪ್ಪ ನೀನು? ನಿನ್ ಕೈ ಕೆಳಗೆ ಹೋಗಿದ್ದಾರೆ. ಅವನು ವಿಜಯ ಮಲ್ಯ ಹೇಳ್ತಾನೆ, ನಾನು ಅರುಣ್ ಜೇಟ್ಲಿ ಹೇಳೇ ಹೋಗಿದ್ದು ಇಂಗ್ಲೆಂಡಿಗೆ. ನಾನು ಹೇಳಿದೆ, ಜೇಟ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ಅವ್ರ ಹತ್ರ ಫೈನಾನ್ಸ್. ಇವತ್ತು ರೂಪಾಯಿನ ಮೌಲ್ಯ ಏನಾಗಿದೆ, ರಿಸರ್ವ್ ಬ್ಯಾಂಕಿನ ಗೌರವ ಏನಾಗಿದೆ. ಇವತ್ತು ಪಾಕಿಸ್ತಾನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಪಾಕಿಸ್ತಾನ ಪ್ರಧಾನಮಂತ್ರಿ ಇಂಡಿಯಾಗೆ ಬಂದು ಕೈ ಮುಗಿತಿದ್ದ. ಕರೀಲಾರ್ದೆ ನರೇಂದ್ರ ಮೋದಿ ನಿನ್ನ ನವಾಜ್ ಶರೀಫ್ ಮನೆ ಹೋಗಿ ಬಿರಿಯಾನಿ ತಿಂದು ಬಂದಿಲ್ಲ. ನಿನಗೆ ಯಾರು ಕರೆದಿದ್ರಲ್ಲಿ? ದೇಶಕ್ಕೆ ಇದು ಗೌರವನ? ಇವತ್ತು ನೀವು ಜನ ತಿಳ್ಕೋಬೇಕು, ಈ ಚುನಾವಣೆ ಮಿಥುನ್ ರೈ ಮತ್ತು ಕಟೀಲ್ರ ಮಧ್ಯೆ ನಡೀತಕ್ಕಂಥ ಚುನಾವಣೆ ಅಲ್ಲ. ಈ ಚುನಾವಣೆ ಮುಂದೆ ಭಾರತ ದೇಶದಲ್ಲಿ ಚುನಾವಣೆ ಬೇಕೋ ಬೇಡವಂತ ತೀರ್ಮಾನ ಮಾಡ್ತಕ್ಕಂಥ ಚುನಾವಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ತಕ್ಕಂಥ ಚುನಾವಣೆ. ಆ ಸಂವಿಧಾನ ಇದ್ರೆ ನಿಮ್ಮೆಲ್ಲರಿಗೂ ಮತದಾನದ ಹಕ್ಕಿರುತ್ತೆ. ಸಚಿವೆ ಜಯಮಾಲಾ ಮಾತನಾಡಿ, ದೇಶದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು ಸರಿಯಾದ ಮಾರುಕಟ್ಟೆ ಇಲ್ಲದೆ ಕಗ್ಗಂಟಿನಲ್ಲಿದ್ದಾರೆ. ಈ ಸಂದರ್ಭ ಬಿಜೆಪಿಯವರು ಜಾತಿ ರಾಜಕಾರಣ ಮಾಡುತ್ತಿದ್ದಾರೆ. ನಮಗೆ ಜಾತಿ ರಾಜಕಾರಣವಲ್ಲ, ಮನುಷ್ಯ ರಾಜಕಾರಣ ಬೇಕು. ಮನಮೋಹನ್ ಸಿಂಗ್ ಸರ್ಕಾರ 72,000 ಕೋಟಿ ರು ರೈತರ ಸಾಲ ಮನ್ನಾ ಮಾಡಿದ್ದರು. ಹಾಗೆಯೇ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿ ರೈತರ ಪರ ನಿಂತಿದ್ದಾರೆ. ಆದರೆ ಮೋದಿ ಸರ್ಕಾರ ರೈತರ ಪರ ಯಾವುದೇ ಯೋಜನೆ ಹಾಕದೆ ವಂಚಿಸಿದ್ದಾರೆ ಎಂದು ಆರೋಪಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್, ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡರಾದ ಐವನ್ ಡಿಸೋಜ, ಎಂಬಿ ಸದಾಶಿವ, ಟಿಎಸ್ ಅಬ್ದುಲ್ಲಾ ಸಾಮನಿಗ, ಕಣಚೂರ್ ಮೋನು, ಇಬ್ರಾಹಿಂ ಕೊಡಿಜಾಲ್, ವಿಜಯ ವಿಠಲನಾಥ ಶೆಟ್ಟಿ, ಪದ್ಮನಾಭ ನರಿಂಗಾಣ, ಮಹಮ್ಮದ್ ಮೋನು, ಅಬ್ದುಲ್ ರೆಹಮಾನ್ ಕೋಡಿಜಾಲು, ಮುಸ್ತಫಾ ಹರೇಕಳ, ನಾಸಿರ್ ಸಾಮನಿಗೆ, ರೌಫ್ ಮೊದಲಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರಜಾಕ್ ಕುಕ್ಕಾಜಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾಜಿ ಸಚಿವ ರಮಾನಾಥ ರೈ ನೇತೃತ್ವದಲ್ಲಿ ಬಂಟ್ವಾಳದಲ್ಲಿ ಬೃಹತ್ ರೋಡ್ ಶೋ ನಡೆಯಿತು.
ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ 18ಕ್ಕೆ ಲೋಕಸಭಾ ಚುನಾವಣೆ ನಡೀತಾ ಇದ್ದು, ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬರೇಕಾಡು, ಟಿಪ್ಪು ನಗರ, ಕೆಳಗಿನಪೇಟೆ, ಪರ್ಲಿಯ, ಶಾಂತಿಯಂಗಡಿ, ನಂದರಬೆಟ್ಟು ಈ ಸ್ಥಳಗಳಲ್ಲಿ ಮಾಜಿ ಸಚಿವ ಬಿ ರಮಾನಾಥ ರೈ, ಮಿಥುನ್ ರೈ ಪರ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಮಂಗಳವಾರ ಸಂಜೆ ರೋಡ್ ಶೋ ನಡೆಸಿದ್ದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಅನಿವಾರ್ಯತೆ ನಿಮ್ಮಲ್ಲಿದೆ, ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಸಮಾಜವನ್ನು ಉಳಿಸಿ ಅಂತ ಮಾಜಿ ಸಚಿವ ರೈ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಚಂದ್ರಪ್ರಕಾಶ್ ಶೆಟ್ಟಿ, ಸುದೀಪ್ ಕುಮಾರ್ ಶೆಟ್ಟಿ, ಬೇಬಿ ಕುಂದರ್, ಹಸೇನ್ ಮೊಹಮ್ಮದ್ ನಂದರಬೆಟ್ಟು, ಅಬ್ಬಾಸ್ ಅಲಿ, ಉಸ್ಮಾನ್ ಕರೋಪಾಡಿ, ಶರೀಫ್ ಶಾಂತಿಯಂಗಡಿ, ಲುಕ್ಮಾನ್ ವಾಸು ಪೂಜಾರಿ, ಪಿಯುಸ್ ರೋಡ್ರಿಗಸ್, ಮುಜಾಹಿದ್ ಬಂಟ್ವಾಳ, ಬಶೀರ್ ಬಂಟ್ವಾಳ ಮುಂತಾದವರು ಉಪಸ್ಥಿತರಿದ್ದರು. MS ಮೊಹಮ್ಮದ್ ಅವರಿಗೆ, ರಾಹುಲ್ ಕಂದಕರ್ ಅವರಿಗೆ. మాతా జాతి, మాతా ధర్మ, మాతా భాషదకి భావులకి ఒట్టాದ ఇప్పుడు నిట్టినాడ ಐಕೆ ಒಂದು ಬಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾಂಗ್ರೆಸ್ ಬಂದು ಅರ್ಥಮಲ್ತನು ನಂಗೆ ಮನುಷ್ಯನ ಪ್ರೀತಿ ಮಲ್ಪನಂಚಿನ ಮಾತಾ ಜಾತಿ ಧರ್ಮ ಭಾಷೆಗೆ ಪ್ರೀತಿ ಮಲ್ಪನಂಚ ಏಕೈಕ ಅತ್ಯಂತ ಮಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅಯ್ಯನು ಒರಿತದ ನಂಗೆ ಮಾತ್ರ ಭವಿಷ್ಯತ್ತುಂಡು ಬಂದ ವಿಚಾರನು ನಿಕ್ಲು ಅರ್ಥ ಮಲ್ತೊಂದು ಮತೀಯವಾದಿ ಶಕ್ತಿಯನ್ನು ನಾವು ಮಾತು ದೂರದಿದ್ದು ಜಾತ್ಯತೀತ ಶಕ್ತಿಯನ್ನು ಬಲಗೊಳಿಸುವ ಕೆಲಸಕ್ಕೆ ಮಾತ್ರ ಸಕ್ರಿಯ ಅವರು ಒಂದು ಜನಕ್ಕೆ ತಿಳಿಪಡಿಸೋದು ಯುವ ಅಭ್ಯರ್ಥಿಯನ್ನು ಮಿಥುನ್ ರೈಕ್ರೆ ನಮ್ಮ ಏತೆ ಎಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತಲ್ಲ ಏನು ದೂರದಿದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.